ವೀಕ್ಷಕರಿಗೂ ವಿಶ್ವ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳು. ಎ ವೆರಿ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ವಂಡರ್ಫುಲ್ ವುಮೆನ್ ಹೂ ಹ್ಯಾವ್ ಮೇಡ್ ಅವರ್ ಲೈಫ್ಸ್ ಮೀನಿಂಗ್ಫುಲ್, ಬ್ಯೂಟಿಫುಲ್, ವಂಡರ್ಫುಲ್. ಎ ಬಿಗ್ ಥ್ಯಾಂಕ್ ಯು ಟು ಒನ್ ಅಂಡ್ ಆಲ್. ಇವತ್ತಿನ ಈ ಹೆಣ್ಣು ಮಕ್ಕಳ ದಿನದ ಈ ಸಂಚಿಕೆಯಲ್ಲಿ ಇವತ್ತಿನ ಈ ವಿಶ್ವ ಹೆಣ್ಣು ಮಕ್ಕಳ ದಿನದ ಈ ಸಂಚಿಕೆಯಲ್ಲಿ ಹಾರ್ಟ್ ಡಿಸೀಸ್ ಇನ್ ವುಮೆನ್ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಹೃದಯದ ಕಾಯಿಲೆಗಳು ಯಾವ ರೀತಿ ಇರ್ತವೆ, ಅದು ಗಂಡಸರಿಗಿಂತ ಯಾವ ರೀತಿ ವ್ಯತ್ಯಾಸ ಇರ್ತವೆ ಅನ್ನೋ ಕೆಲವು ಅಂಶಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಹಾರ್ಟ್ ಡಿಸೀಸ್ ಅಥವಾ ಹೃದಯದ ಕಾಯಿಲೆ ಇಸ್ ದ ನಂಬರ್ 1 ಕಾಸ್ ಆಫ್ ಡೆತ್. ಅಂದ್ರೆ ಸಾವಿನ ಸರಣಿಯಲ್ಲಿ ಹಾರ್ಟ್ ಕಾಯಿಲೆಗಳು ಎಲ್ಲಾ ಕ್ಯಾನ್ಸರ್ಗಳಿಗಿಂತನೂ ಕೂಡಿದ್ರು ಸಹ ಹಾರ್ಟ್ ಡಿಸೀಸ್ ಅಷ್ಟು ನಂಬರ್ಸ್ ಬರೋದಿಲ್ಲ. ಸೊ ಹಾರ್ಟ್ ಡಿಸೀಸ್ ಇಸ್ ದ ಲೀಡಿಂಗ್ ಕ್ಯಾಸ್ ಆಫ್ ಮೊರ್ಟಾಲಿಟಿ ಅಂಡ್ ಕ್ಯಾನ್ಸರ್ಸ್ಗಳಿಗಿಂತನೂ ಹೆಚ್ಚಿಗೆ ಡೆತ್ಸ್ ವುಮೆನ್ ಅಲ್ಲಿ ಹಾರ್ಟ್ ಡಿಸೀಸ್ ಆಗುತ್ತೆ. ಒಂದನೇದು. ಎರಡನೆಯದು, ಹೆಣ್ಣು ಮಕ್ಕಳಲ್ಲಿ ಆಗೋ ಹಾರ್ಟ್ ಅಟ್ಯಾಕ್ ಸ್ವಲ್ಪ ಗಂಡು ಮಕ್ಕಳಿಗಿಂತ ಬೇರೆ ತರ ಇರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ಸೆಂಟ್ರಲ್ ಚೆಸ್ಟ್ ಪೇನ್ ಇದೇ ನಾವು ಮಧ್ಯ ಭಾಗದಲ್ಲಿ ಬರುತ್ತಲ್ಲ, ಆ ತರ ಹೆಣ್ಮಕ್ಳಲ್ಲಿ ಬರದೇ ಇರ್ಬೋದು. ಎಸ್ಪೆಷಲಿ ವಯಸ್ಸಾದವರಲ್ಲಿ 50 ವರ್ಷದಿಂದ ಮೆನೋಪಾಸ್ ಆದ ನಂತರ ಬರೋ ಹಾರ್ಟ್ ಅಟ್ಯಾಕ್ ಗಳಲ್ಲಿ ಕೆಲವೊಂದ್ಸರಿ ಎದೆನೋವು ಕಾಣಿಸ್ಕೊಳ್ಳಲ್ಲ, ತೀವ್ರವಾದ ಉಸಿರಾಟ ತೊಂದರೆ ತರ, ತಲೆಸುತ್ತು ತರ, ಕೆಲವೊಮ್ಮೆ ಬರೀ ಕೈ ನೋವು ತರ ಅಥವಾ ದೌಡೆ ನೋವು ತರ ಬರೋ ಚಾನ್ಸಸ್ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ. ಗಂಡಸರಿಗಿಂತ ಈ ಏಟಿಪಿಕಲ್ ಪ್ರೆಸೆಂಟೇಷನ್ಸ್ ಅನ್ನೋದು ಜಾಸ್ತಿ. ಸೊ ಈ ಕಾರಣಗಳಿಂದ ಅಷ್ಟೇ ಅಲ್ಲದೆ ಕೆಲವೊಂದ್ಸರಿ ಫ್ಯಾಮಿಲಿ ಮಾಡೋ ನೆಗ್ಲಿಜೆನ್ಸ್ ಇಂದ ಕೂಡ ಹೆಣ್ಣು ಮಕ್ಕಳು ಏನು ಕೇರ್ ತಗೊಳ್ತಾರೆ ಅಥವಾ ಆಸ್ಪತ್ರೆಗೆ ಬರೋ ಟೈಮ್ ಲೇಟ್ ಆಗಿರುತ್ತೆ. ಸೊ ಈ ಡಿಲೇಡ್ ಪ್ರೆಸೆಂಟೇಷನ್ ಅಂದ್ರೆ ಲೇಟ್ ಆಗಿ ಬರೋದು ತುಂಬಾ ಚಾನ್ಸಸ್ ಜಾಸ್ತಿ. ಎರಡನೆಯದು, ಮುಟ್ಟು ನಿಂತ ನಂತರ ಪೋಸ್ಟ್ ಮೆನೋಪಾಸ್ ವುಮೆನ್ ಅಲ್ಲಿ ಆಗೋ ಹಾರ್ಟ್ ಅಟ್ಯಾಕ್ ಏನಿದೆ ಅದು ಗಂಡು ಮಕ್ಕಳಿಗಿಂತ ಜಾಸ್ತಿ ಡೇಂಜರಸ್, ಜಾಸ್ತಿ ಫೇಟಲ್ ಅಂದ್ರೆ ಮಾರಣಾಂತಿಕವಾಗಿರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈ ಅಂಶಗಳನ್ನ ನೀವು ತಿಳ್ಕೋಬೇಕು. ಮೂರನೆಯದು, ರಿಸ್ಕ್ ಫ್ಯಾಕ್ಟರ್ಸ್. ಯಾವ ಕಾರಣಗಳಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಸಾಮಾನ್ಯ ಗಂಡಸಲಾಗೋ ಹಾಗೆ ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಇದ್ರ ಜೊತೆ ಕೆಲವು ಅನ್ಯೂಶುವಲ್ ಹೆಣ್ಮಕ್ಳಲ್ಲಿ ಕಂಡು ಬರುವಂತ ಕೆಲವು ರೇರ್ ರಿಸ್ಕ್ ಫ್ಯಾಕ್ಟರ್ಸ್ ಏನಪ್ಪಾ ಅಂತಂದ್ರೆ, ಒಂದು ಪ್ರೆಗ್ನೆನ್ಸಿ, ಗರ್ಭಿಣಿ ಸ್ತ್ರೀಯರಲ್ಲಿ ಕೆಲವೊಂದ್ಸರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಮೋನ್ ವ್ಯತ್ಯಾಸದಿಂದ. ಎರಡನೇದು, PCOD ಅಂತ ಏನ್ ಕಾಯಿಲೆ ಇದೆ ಅದರಿಂದ ಕೂಡ ಕೆಲವು ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಮೂರನೇದು, ಹಾರ್ಮೋನಲ್ ಪಿಲ್ಸ್ ಅಂದ್ರೆ ಕೆಲವು ಪಿಲ್ಸ್ ಗಳು ತಗೊಳ್ಳೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಕ್ಲಾಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಪ್ರಿಮೆಚ್ಯೂರ್ ಮೆನೋಪಾಸ್ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಮೆನೋಪಾಸ್ ಅಥವಾ ಋತುಬಂಧ ಆದ್ರೆ ಅಂತವರಿಗೂ ಕೂಡ ಹಾರ್ಟ್ ಡಿಸೀಸಸ್ ಅಥವಾ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈ ಅಂಶಗಳನ್ನ ಮನಗಂಡು ಪಿರಿಯಾಡಿಕ್ ಟೆಸ್ಟ್ ಮಾಡಿಸ್ಕೊಳ್ಳೋದು, ಕೊಲೆಸ್ಟ್ರಾಲ್, ECG, TMT ಇದನ್ನೆಲ್ಲ ಪಿರಿಯಾಡಿಕಲಿ ಮಾಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಇನ್ನೊಂದು ಅಂಶ ಏನು ಅಂತಂದ್ರೆ, ಈ ಪ್ರಿಮೆಚ್ಯೂರ್ CAD ಮೊದಲೆಲ್ಲ ಏನಂತಿದ್ರು ಅಂದ್ರೆ ಬರೀ 50-55 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಈಗ ನಾನು ಜಸ್ಟ್ ನಾವು ಒಂದು ಮಾಡಿರೋ ಕೇಸು ಎಕ್ಸಾಂಪಲ್ ಹೇಳ್ತೀನಿ.